ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಮೋಹನ್ ಆಗ್ಬೋದು, ಮುನೇಕಂಡನ ಆಗ್ಬೋದು, ಮತ್ತೆ ಶಿವಾರೆಡ್ಡಿ ಆಗ್ಬೋದು, ಮತ್ತೆ ನಾಗಣ್ಣ ಅವರು. ವಿಶೇಷವಾಗಿ ಇವರು ಅಮೆರಿಕದಲ್ಲಿರೋದು. ಇವ್ರ ಮಗ ಅವ್ರು ಒಂದು ಮಾತು ಕೇಳಿದ್ರು, ಬೆಳಿಗ್ಗೆ ಕೇಳಿದ್ರು, ಸಾಯಂಕಾಲ ಅಷ್ಟೊತ್ತಿಗೆ 50,000 ದುಡ್ಡು ಹಾಕಿದ್ದಾರೆ ನನ್ನ ಅಕೌಂಟಿಗೆ. ಬಹುಶಃ ಚಪ್ಪಾಳೆ ತಟ್ಟೋದ್ರಿಂದ ಪ್ರೋತ್ಸಾಹ ನೀಡಬೇಕು. ಅವರನ್ನೇ ಅಲ್ಲ, ಎಲ್ಲರೂ ಮುನೇಕಂಡನ ಹಿಡಿದು ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಈ ಶಾಲೆ ಅಂದಚಂದವಾಗಿ ಕಾಣ್ತಾ ಇದೆ ಅಂದ್ರೆ ಕಾರಣ ನಾನಲ್ಲ, ಬಹುಶಃ ಸರ್ ನನ್ನ ಬಗ್ಗೆ ಹೇಳ್ತಾ ಇದ್ರು. ನಂದೇನಿಲ್ಲ ಶ್ರಮ, ಆ ಶ್ರಮ ಅವ್ರಿಗೆ ಆ ಕ್ರೆಡಿಟ್ ಅವರು ಹೋಗ್ಬೇಕು, ಅನ್ನುವಂಥ ತಂಡಕ್ಕೆ ಹೋಗ್ಬೇಕು. ನಿಜವಾಗ್ಲೂ ಅವ್ರು ಊಟನೂ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಕೆಲಸ 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 ಅಂತ ಯಾವಾಗ ನೋಡೋದು ಕೆಲಸದ ಬಗ್ಗೆ ಮಾತಾಡ್ತಿದ್ರು. ಬಹುಶಃ ಆ ಕ್ರೆಡಿಟ್ ಆ ಜೀವನ ಹುಟ್ಟಾಕಿದ್ದು ಅನುಅಕ್ಕದ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಬೇಕು ಅಂತಕ್ಕಂಥ ಅಭಿಯಾನ ಆರಂಭ ಮಾಡಿದ್ದೆ ಕಾರಣ ಯಾಕಪ್ಪ ಅಂತಂದ್ರೆ, ಪ್ರತಿಯೊಬ್ಬ ಬಡ ವಿದ್ಯಾರ್ಥಿ ಕೂಡ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶಕ್ಕೆ ದುಡ್ಡು ಇರ್ತಕ್ಕಂಥವ್ರು ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾರೆ, ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತಾರೆ, ವ್ಯಾಸಂಗ ಮಾಡ್ತಾರೆ. ಬಡ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಅಂತ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಾಲೆಗಳು ಅಂದಚಂದವಾಗಿರಲಿ, ಆಕರ್ಷಣೀಯವಾಗಿರಲಿ, ಗುಣಮಟ್ಟದ ಶಿಕ್ಷಣ ಆ ಬಡ ಮಕ್ಕಳಿಗೆ ಸಿಕ್ಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು ನಮ್ಮ ಊರು ಇದು 131ನೇ ಶಾಲೆ ಮಾಡ್ತಾ ಇದ್ದಾರೆ. ಈ ರಾಜ್ಯಾದ್ಯಂತ ಸಂಚಾರ ಮಾಡಿ ಆ ಹೆಣ್ಮಗಳು, ನಾವು ಮನೆಗಳಲ್ಲಿ ಹೆಣ್ಮಗಳ ಒಂದು ಅರ್ಧ ಗಂಟೆ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗಿದ್ರೆ ಲೇಟ್ ಆದ್ರೆ ಫೋನ್ ಮಾಡ್ತೀವಿ, ಗಲಿಬಿಲಿ ಆಗ್ತೀವಿ, ಗಾಬರಿ ಆಗ್ತೀವಿ. ಹೆಣ್ಮಗಳು ಮನೆ ಬಿಟ್ಬಿಟ್ಟು ಯಾವುದೋ ಊರಲ್ಲಿ ರಾತ್ರಿ ಯಾವುದೋ ಶಾಲೆಯಲ್ಲಿ ಮಲಗಿ ಯಾರ ಮನೆಗೂ ಹೋಗೋದಿಲ್ಲ. ಹೆಣ್ಮಗಳು ಅವ್ರ ಸೇವೆಯನ್ನು ಗಮನಿಸ್ತಾರೆ. ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಶಾಲೆಯಲ್ಲೇ ಮಲಗಿ ಆ ಶಾಲೆಗೋಸ್ಕರನೇ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾವು ಹತ್ತಿರದಿಂದ ಕಂಡಿದ್ದೇವೆ. ಉದಾಹರಣೆಗೆ ಈ ಶಾಲೆ ಎಲ್ಲ ಮುಕ್ತಾಯ ಆಗಿದೆ, ಅದು ಗೊತ್ತಾಗಿದೆ. ನಿನ್ನೆ ನಾವು ಇನ್ವೈಟ್ ಮಾಡಿದ್ವಿ. ಅವರು ಸ್ವಲ್ಪ ಗಾಬರಿಯಲ್ಲಿ ಇದ್ರು, ಏನೋ ದುಬೈ ಹೋಗ್ಬೇಕು, ನಂದು ಮಾರ್ಕ್ಸ್ ಕಾರ್ಡ್ ಎಲ್ಲ ಕಳೆದಿದೆ ಅಂತ ಹೇಳ್ತಾ ಇದ್ರು. ನಾನು ಬಹುಶಃ ಅವರು ಟೆನ್ಷನ್ ಅಲ್ಲಿ ಬರಲ್ಲ ನಮ್ಮ ಶಾಲೆ ಅಂದ್ಕೊಂಡಿದ್ರೆ, ರಾತ್ರಿ ಬೆಳಗ್ಗೆ 3 ಗಂಟೆಯಲ್ಲಿ ಮೇಡಮ್ ಬಂದು ಇಲ್ಲಿ ಗಾಡಿ ಇಟ್ಬಿಟ್ಟಿದ್ರು. ನಾನು 5 ಗಂಟೆಗೆ ವಾಕ್ ಹೋಗ್ತೀನಿ, ಕಡೆಯಕ್ಕೆ ಹೋದ್ರೆ ಗಾಡಿ ಮೇಡಮ್ ಕಾಣಿಸ್ತು. ನನಗೆ ಗಾಬರಿ ಆಯ್ತು, ಮೇಡಮ್ ಗಾಡಿ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಅವ್ರು 3 ಗಂಟೆಗೆ ಇಲ್ಲಿ ತಲುಪಬೇಕಂದ್ರೆ 12 ಗಂಟೆ ರಾತ್ರಿ ಬಿಟ್ಟಿರ್ತಾರೆ ಬೆಂಗಳೂರನ್ನ. ಒಂದು ಹೆಣ್ಣು ಮಗಳು 12 ಗಂಟೆ ರಾತ್ರಿಯನ್ನ ಬೆಂಗಳೂರು ಬಿಟ್ಟು ಮುನವಳ್ಳಿಗೆ ಬರ್ಬೇಕಾದ್ರೆ ವಿಚಾರ ಮಾಡಿ. ನಾವು ಗಂಡು ಮಕ್ಕಳಾಗಿ ನಾವೇನೆ ಹೊರಗೆ ಹೋಗ್ಲಿಕ್ಕೆ ಎದುರ್ತೀವಿ. ಒಂದು ಹೆಣ್ಣು ಮಗಳು 12 ಗಂಟೆ ರಾತ್ರಿ ಬೆಂಗಳೂರಲ್ಲಿ ಬಿಟ್ಟು ಮುನವಳ್ಳಿಗೆ ಬಂದಿದ್ದಾಳೆ ಅಂದ್ರೆ ವಿಚಾರ ಮಾಡಿ, ಬೈಪಡಿಸ್ಕೊಂಡ. ಅದು ಏನ್ ತೋರಿಸುತ್ತಪ್ಪ ಅಂತಂದ್ರೆ, ಅವರು ಶಾಲೆಯ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳಕಳಿ ತೋರಿಸುತ್ತಿದೆ. ಹಾಗಾಗಿ ಇದೆಷ್ಟೆಲ್ಲ ಕಾರ್ಯಗಳನ್ನ ಮಾಡ್ತಾ ಹೋದರೆ ಕೆಲವಷ್ಟು ಕಿಡಿಗೇಡಿಗಳು ಸಮಾಜದಲ್ಲಿ ಅವರಿಗೆ ನಾವು ನೋಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಒಂದಿಷ್ಟು ಮಾತಾಡಿದ್ದಾರೆ. 1 ಲಕ್ಷ ಜನ ಒಳ್ಳೆಯ ಅಭಿಪ್ರಾಯಗಳನ್ನ ಮೇಡಮ್ ಹಿಂದೆ ಒಂದು ಇಡೀ ರಾಜ್ಯನೇ ನಿಂತಿದೆ. ಯಾವನೋ ಕೆಟ್ಟ ಒಂದು ಕಾಮೆಂಟ್ ಮಾಡಿದ್ದಕ್ಕೆ ಬಹಳ ನೊಂದ್ಕೊಂಡಿದ್ದಾರೆ. ಈ ಕೆಲಸಕ್ಕೆ ನಾನು ಯಾಕೆ ಹೋದೆ ಅಂತ ಅಪೀಲ್ ಆಗ್ತಾರೆ ಅವರು. ದಯಮಾಡಿ ನಾವೆಲ್ಲರೂ ಕೈ ಜೋಡಿಸೋಣ. ಸರ್ಕಾರಿ ಶಾಲೆಗಳ ಉಳಿಬೇಕಂತಂದ್ರೆ ಕಮ್ಯುನಿಟಿ ಸಹಕಾರ ಬಹಳ ಮುಖ್ಯ. ಕಮ್ಯುನಿಟಿ ಸಮುದಾಯ ಸಹಕಾರ ಬಹಳ ಮುಖ್ಯ. ಅವ್ರಿಗೆ ಟೀಮು ಬಹುಶಃ ನಮ್ಮ ಇಲಾಖೆಗೆ ನಮ್ಮ ಕಮ್ಯುನಿಟಿಗೆ ಅವೇರ್ನೆಸ್ ಬಂದ್ರೆ ಸಾಕಷ್ಟು ಶಾಲೆಗಳು ಅಭಿವೃದ್ಧಿ ಆಗ್ತವೆ. ಶಾಲೆಗಳು ಇನ್ನಷ್ಟು ಡೆವಲಪ್ಮೆಂಟ್ ಅನ್ನ ನಾವು ಕಾಣಬಹುದು. ಅದಕ್ಕೆ ಇಲ್ಲಿನೂ ಕೂಡ ನಾವು ಕಂಡಂಗೆ ನಮ್ಮ ಹೆಡ್ ಮಾಸ್ಟರ್ ಸರ್ ಇದ್ದಾರಲ್ಲ, ಜೈದಾವ್ ಸರ್, ಸಾಕಷ್ಟು ಹಗಲು ಇಲ್ಲಿ ಶ್ರಮಿಸಿದ್ದು ನೋಡಿದ್ವಿ. ಇಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ಒಳ್ಳೆ ಗುಣಮಟ್ಟ ನೀಡ್ತಕ್ಕಂಥವ್ರು. ದಯಮಾಡಿ ಖಾಸಗಿ ಶಾಲೆಗಳನ್ನ ಮಕ್ಕಳನ್ನ ಸೇರಿಸ್ಬಿಟ್ಟು ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಿ ದಾಖಲಾತಿಗೆ ಇನ್ನೇನು ಆರಂಭ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರನ್ನು ಮನವಿ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ. ಡ್ರಾಯಿಂಗ್ ಬರೀತಾ ಇರ್ತಾರೆ ಸರ್. ಇವರೆಲ್ಲರಿಗೂ ಕೂಡ ವೇದಿಕೆಗೆ ಪುಷ್ಪ ನೀಡೋದ್ರ ಮುಖಾಂತರ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಅಂತ ನೀವು ಬನ್ನಿ. ಥ್ಯಾಂಕ್ ಯು ಸರ್. ಹಿರಿಯ ಪ್ರಾಥಮಿಕ ಶಾಲೆ ಮುನಗನಹಳ್ಳಿ. ಈ ಶಾಲೆ ಬಹಳಷ್ಟು ಆಕರ್ಷಣೀಯವಾಗಿ ಕಾಣ್ತಾ ಇದೆ.
ಈ ಆಕರ್ಷಣೀಯವಾಗಿ ಕಾಣಲು ಮುಖ್ಯ ಶಿಕ್ಷಕರು ಸಹ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಸೊ ಅಕ್ಕ ಮತ್ತು ತಂಡದವರಿಗೆ ಇವತ್ತೇನು ಒಂದು ವಾರದಿಂದ ಶಾಲೆಯನ್ನು ಅಷ್ಟು ಸುಂದರವಾಗಿ ಕಾಣಲು ಕಾರಣಕರ್ತರಾಗಿದ್ದು ರಮೇಶ್ ಸೇರಿಕೊಂಡು ಎಲ್ಲರಿಗೂ ಸಹ ಇವತ್ತು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ನಾಗರೆಡ್ಡಿಯವರೇ, ಮುನಗನಹಳ್ಳಿ ಗ್ರಾಮದ ಎಲ್ಲ ಪ್ರಮುಖರೇ, ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಗ್ರಾಮಸ್ಥರೇ, ಶಾಲೆಯ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿ ವೃಂದ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ಮಾಡುವ ನಿಟ್ಟಿನಲ್ಲಿ ಅನೂರವರು ಒಂದು ತಂಡವನ್ನ ಕಟ್ಕೊಂಡು ನಾನು ನಂಬರ್ಸ್ ನೋಡ್ತಾ ಇದ್ದೆ. ಮೋಸ್ಟ್ಲಿ 75% ಟಿ ಶರ್ಟ್ಸ್ ಮೇಲೆ ಹಾಕಿದ್ದು ಇನ್ನೂ ಇರಬಹುದು. ಸೊ ಅಷ್ಟು ಮೆಂಬರ್ಸ್ ಅನ್ನ ಅಂದ್ರೆ ಎಲ್ಲ ಲೈಕ್ ಮೈಂಡ್ಸ್ ಹೇಳ್ಬೇಕು ಅಂದ್ರೆ, ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಅಂದ್ರೆ ಎಲ್ಲೋ ಉತ್ತರ ಕರ್ನಾಟಕದಿಂದ ನಮ್ಮ ಮುನಗನಹಳ್ಳಿ ಶಾಲೆಯನ್ನ ಇವತ್ತು ಆಕರ್ಷಣೀಯವಾಗಿ ನಾವೆಲ್ಲರೂ ನೋಡೋ ತರ ಮಾಡೋದಕ್ಕೆ ಕಾರಣಕರ್ತರಾದಂತಹ ರಮೇಶ್ ಅವರನ್ನು ಸೇರ್ಕೊಂಡು, ಯಾಕಂದ್ರೆ ಇದೇ ಗ್ರಾಮದ ಗ್ರಾಮಸ್ಥರ ಮುನಗನಹಳ್ಳಿಯಲ್ಲಿ ಮಾಡಬೇಕು ಅನ್ನುವ ಒಂದು ಮಹದಾಕಾಂಕ್ಷೆಯಿಂದ ತಂಡದ ಒಂದು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು, ಮುಖ್ಯವಾಗಿ ಸ್ಲೋಗನ್ ತುಂಬಾ ಚೆನ್ನಾಗಿದೆ, ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳುವಂತಹ ಇಂತಹ ಉತ್ತಮ ಕಾರ್ಯವನ್ನ ನಾವೆಲ್ಲರೂ ಶ್ಲಾಘಿಸಬೇಕು. ಇವತ್ತು ಬಹಳ ಒಂದು ಸಹೃದಯ ಇರಬೇಕು ಮತ್ತು ಬಹಳ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ. ಇಷ್ಟೆಲ್ಲ ಒಂದು ತಂಡವನ್ನ ಕಟ್ಕೊಂಡು ಶಿಸ್ತಿನಿಂದ ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಒಂದು ಉನ್ನತ ಸೇವೆಯನ್ನ ಮಾಡ್ತಾ, ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಸರ್ಕಾರದಿಂದ ಮಕ್ಕಳನ್ನ ಅಂದ್ರೆ ಏನು 6ರಿಂದ 18 ವರ್ಷ, ಮೊದಲು 14 ವರ್ಷ ಇತ್ತು, ಮುಂದುವರೆದು ನಮ್ಮ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಆದ ನಂತರ 18 ವರ್ಷ ಆಗಿದೆ. ಸೊ 6ರಿಂದ 18 ವರ್ಷದ ತನಕ ಎಲ್ಲ ಅರ್ಹ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿ ದಾಖಲಾಗಬೇಕು. ದಾಖಲಾದ ಎಲ್ಲ ಮಕ್ಕಳು ಸಹ ಶಾಲೆಗೆ ಹಾಜರಾಗಬೇಕು. ಹಾಜರಾದ ಎಲ್ಲ ಮಕ್ಕಳು ಸಹ ಗುಣಾತ್ಮಕ ಶಿಕ್ಷಣವನ್ನು ಪಡೆಯಬೇಕು ಎನ್ನುವ ಒಂದು ಸರ್ಕಾರದ ಒಂದು ಸೂಚನೆಯಂತೆ, ಆದೇಶದಂತೆ ನಾವೆಲ್ಲರೂ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಸರ್ಕಾರ ಸಹ ಸಾಕಷ್ಟು ಇನ್ಸೆಂಟಿವ್ಸ್ ಅನ್ನ ಕೊಡ್ತಾ ಬರ್ತಾ ಇದೆ. ಮಕ್ಕಳ ಹಾಜರಾತಿ ಮತ್ತು ದಾಖಲಾತಿಯನ್ನ ಉತ್ತಮಪಡಿಸುವ ನಿಟ್ಟಿನಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಶೂ ಸಾಕ್ಸ್ ಇರ್ಬೋದು, ಮಿಡ್ ಡೇ ಮೀಲ್ಸ್ ಇರ್ಬೋದು, ಅದರ ಅಡಿಯಲ್ಲಿ ಕ್ಷೀರಭಾಗ್ಯ ಯೋಜನೆ ಇರ್ಬೋದು, ಸ್ಕಾಲರ್ಶಿಪ್ಸ್ ಇರ್ಬೋದು. ಅದರ ಜೊತೆಯಾಗಿಯೇ ನಮ್ಮ ಶಿಕ್ಷಕರು ನಮ್ಮ ಸರ್ಕಾರದಿಂದ ಬರುವಂತಹ ಅನುದಾನಗಳು ಸಾಕಾಗದಿದ್ದಾಗ ನಮ್ಮ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳನ್ನ ಉತ್ತಮಪಡಿಸುವ ನಿಟ್ಟಿನಲ್ಲಿ ಮತ್ತು ಶಾಲೆಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡುವ ನಿಟ್ಟಿನಲ್ಲಿ ಲೇಖನ ಸಾಮಗ್ರಿಗಳು, ಈಗ ತಾನೇ ಹೇಳ್ತಾ ಇದ್ರು ವರ್ಷಕ್ಕಾಗುವಷ್ಟು ಲೇಖನ ಸಾಮಗ್ರಿಗಳನ್ನ ಇದೇ ಗ್ರಾಮಸ್ಥರು ಕೊಡ್ತಾರೆ ಅಂತ. ಪೋಷಕರಿಗೆ ಹೊರೆಯಾಗದ ರೀತಿಯಲ್ಲಿ ಈ ಎಲ್ಲ ಸೌಲಭ್ಯಗಳನ್ನ ನಮ್ಮ ಶಿಕ್ಷಕ ಮಿತ್ರರು ಗ್ರಾಮಸ್ಥರ ನೆರವಿನಿಂದ, ಹಿರಿಯ ಮುಖಂಡರ ನೆರವಿನಿಂದ, ಶಾಲೆಯ ಹಳೆಯ ವಿದ್ಯಾರ್ಥಿಗಳ ನೆರವಿನಿಂದ ಮತ್ತು ದಾನಿಗಳಿಂದ ಪಡ್ಕೊಂಡು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇರೋದು ನಾವು ಸಾಕಷ್ಟು ಶಾಲೆಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಮುನಗನಹಳ್ಳಿ ಶಾಲೆಯಲ್ಲಿ, ಈ ಮುನಗನಹಳ್ಳಿ ಶಾಲೆ ನಾನು PRC ಕೋಆರ್ಡಿನೇಟರ್ ಇದ್ದಾಗ ನೋಡಿದ್ದು ಬಹಳ ಹಳೆಯ ಶಾಲೆ. ಅದು ಸುಣ್ಣ ಬಣ್ಣ ಇರಲಿಲ್ಲ, ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ. ನಾನು ನೋಡಿದಾಗ ಬಹಳಷ್ಟು ಒಂದು ಶಿಥಿಲಾವಸ್ಥೆಯಲ್ಲಿದ್ದಂತಹ ಕೊಠಡಿಗಳು ಈ ರೀತಿಯಾಗಿ ನೋಡಿದ್ದು ನನಗೆ ನೆನಪಿದೆ. ಬಟ್ ಇವತ್ತು ಒಂದು ಮಾದರಿ ಶಾಲೆಯಾಗಿ ಒಂದು ಒಳ್ಳೆಯ ಸುಣ್ಣ ಬಣ್ಣದಿಂದ ಗ್ರೀನರಿಯಾಗಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರ ಒಂದು ತಂಡವನ್ನ ಕಟ್ಕೊಂಡು ಜಯದೇವ ತಂಡ ಎಲ್ಲ ಶಿಕ್ಷಕರು ಸಹ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ. ನಮ್ಮ ನಾಗಣ್ಣ ಅವರಿರ್ಬೋದು, ವೇದಿಕೆಯಲ್ಲಿರುವಂತಹ ಗ್ರಾಮದ ಎಲ್ಲ ಪ್ರಮುಖರು, ಮುಖಂಡರು, ಶಾಲೆಯತ್ತ ಮಕ್ಕಳ ಒಂದು ನಮ್ಮೂರ ಶಾಲೆ, ನಮ್ಮೂರ ಮಕ್ಕಳು ಒಂದು ಗುಣಾತ್ಮಕ ಶಿಕ್ಷಣವನ್ನ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಇವತ್ತು ಅನು ಅಕ್ಕ ಮತ್ತು ತಂಡದವರ ಒಂದು ನೆರವಿನಿಂದ ಇವತ್ತು ಶಾಲೆಯನ್ನ ಬಹಳ ಅಟ್ರಾಕ್ಟಿವ್ ಆಗಿ ಕಾಣೋ ತರ ಸಾಧ್ಯ ಆಗಿದೆ. ಬಟ್ ನನಗನ್ಸೋದೇನಂದ್ರೆ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಒಂದು ಒಳ್ಳೆಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಎಲ್ಲರ ಗ್ರಾಮಸ್ಥರ ಒಂದು ಹಿತಾಸಕ್ತಿಯಿಂದ ಒಂದು ಒಳ್ಳೆಯ ಹಸಿರು ಶಾಲೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಶಾಲೆಯಾಗಿ ಈಗ ಕಾಣ್ತಾ ಇದೆ. ಬಟ್ ದಾಖಲಾತಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ, ಕೇವಲ 50 ಮಕ್ಕಳಿದೆ. ಈಗ 7th ಔಟ್ ಗೋಯಿಂಗ್ ತಗೊಂಡಾಗ ಮೋಸ್ಟ್ಲಿ ವಿತಿನ್ 50 ಬಂದ್ಬಿಡತ್ತೆ. ಸೊ ಹಾಗಾಗಿ ಪೋಷಕರೆಲ್ಲರೂ ಸಹ ಈಗ ಶಾಲೆಯಲ್ಲಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇರುವಂತಹ ಗುಣಮಟ್ಟದ ಶಿಕ್ಷಣವನ್ನ ನೀವು ಗಮನಿಸಿ. ಯಾಕಂದ್ರೆ ಶಿಕ್ಷಕರು ಒಳ್ಳೆ ಅರ್ಹತಾ ಪರೀಕ್ಷೆಗಳನ್ನ ಬರೆದು ಟ್ಯಾಲೆಂಟೆಡ್ ಇದ್ದಾರೆ,
ಕಾಲಕ್ಕೆ ತರಬೇತಿಗಳನ್ನ ಕೊಡಲಾಗ್ತಾ ಇದೆ. ಅಪ್ಡೇಟ್ಸ್ ಏನಿದೆ ಅದೆಲ್ಲನೂ ಟೀಚರ್ಸ್ ಅಪ್ಡೇಟ್ ಆಗ್ತಾ ಇರ್ತಾರೆ ಮತ್ತು ತೊಡಗಿಸ್ಕೊಳ್ತಾ ಇರ್ತಾರೆ. ಇನ್ವಾಲ್ವ್ ಆಗಿ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇರೋದ್ರಿಂದ ನೀವೆಲ್ಲರೂ ಸಹ ಕಾನ್ವೆಂಟ್ಸ್ಗೆ ಯಾರನ್ನ ಕಳಿಸ್ತಾ ಇದ್ದೀರಾ, ಎಲ್ಲರೂ ಸಹ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು. ಮತ್ತು ಏನಿವತ್ತು ಒಂದು ಪ್ರಶಂಸನೀಯವಾಗಿ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಅನುಲ್ ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಟೈಮ್ ಶಾರ್ಟ್ ಇರೋದ್ರಿಂದ ನನ್ನ ಮಾತನ್ನ ಮುಗಿಸಿದಂತ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಸರ್ಕಾರಿ ಕನ್ನಡ ಶಾಲೆಗಳು ನಮಗಾಗಿ ಉಳಿದಂಥ ಬಹುದೊಡ್ಡ ಆಸ್ತಿಗಳು. ಯಾಕಂದರೆ ನಾವೇನಿದ್ವಿ ಬಡವರು ನಿರ್ಗತಿಕರು ಅಂತ ಏನಿದ್ದೀವಿ, ಇಲ್ಲಿ ಸರ್ಕಾರಿ ಕನ್ನಡ ಶಾಲೆಗೆ ಕಲಿತಾ ಇದ್ದೀವಿ. ಮುಂದೊಂದು ದಿನ ನಾವು ಈ ಕನ್ನಡ ಶಾಲೆಗಳೇನಾದರೂ ಹಳಿದೋಗ್ಬಿಟ್ರೆ ಪತ್ರಿಕೆಗಳಲ್ಲಿ ಓದಬೇಕಾಗುತ್ತೆ. ಬೇರೊಂದು ಖಾಸಗಿ ಶಾಲೆಗಳಲ್ಲಿ ಈ ಥರ ಕಲಿಸ್ತಿರ್ತಾರೆ, ಮಕ್ಕಳೇ ಇದು ಸರ್ಕಾರಿ ಕನ್ನಡ ಶಾಲೆಗಳು, ಇಲ್ಲಿ ಬಡವರು ನಿರ್ಗತಿಕರು ಇಲ್ಲೆಲ್ಲ ಓದ್ತಾ ಇದ್ರು. ಈಗ ಅವರೆಲ್ಲ ಈ ಶಾಲೆಗಳು ಮುಚ್ಚಿದ್ರಿಂದ ಅವರೆಲ್ಲ ಕೂಲಿ ಕೆಲಸಕ್ಕೆಲ್ಲ ತಿರುಗಾಡ್ತಾ ಇದ್ದಾರೆ, ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ ಅಂತಂದ್ಬಿಟ್ಟು ಈ ಥರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಅಭಿಯಾನವನ್ನು ಯಾವುದೋ ಶೋಕಿಗಾಗಿನೋ ಎಲ್ಲೋ ಒಂದು ಕಡೆ ನೇಮ್ನ ಫೇಮ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಅಂದ್ಕೊಂಡು ನಾನು ಈ ಅಭಿಯಾನವನ್ನು ನಾನು ಕ್ರಿಯೇಟ್ ಮಾಡಿಲ್ಲ. ಈ ಅಭಿಯಾನಕ್ಕೆ ನಾನು ಬಂದಿಲ್ಲ. ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಲ್ಯ ವಿವಾಹಗಳು ತುಂಬ ಆಗ್ತಾ ಇದ್ವು. ಬಾಲ್ಯ ವಿವಾಹಕ್ಕೆ ಕಾರಣ ಏನಂತಂದರೆ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹವನ್ನು ಮಾಡ್ತಿದ್ರು. ಅಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ಲದಿರೋ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಮದುವೆ ಮಾಡಿ ಕಳಿಸ್ಬಿಡೋದು. ಅನಂತರ ಆ ಹೆಣ್ಮಕ್ಳ ಜೀವನ ಯಾವ ಥರ ಇರುತ್ತೆ ಅಂತ ಒಂದಿಷ್ಟು ವಿಧವೆಯ ಜೀವನವನ್ನು ನಾನು ಕಂಡೆ, ಒಂದಿಷ್ಟು ನಿರುದ್ಯೋಗಿಗಳ ಜೀವನವನ್ನು ನಾನು ಕಂಡೆ, ಒಂದಿಷ್ಟು ವ್ಯಸನ ಮಾಡುವಂಥ ಯುವಕರನ್ನೆಲ್ಲ ಕಂಡೆ. ಅದನ್ನೆಲ್ಲ ಕಂಡುಬಿಟ್ಟು ಮನಗಂಡು ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಂಡು ನಾನು ಏನಾದರೂ ಒಂದು ಮಾಡಬೇಕಲ್ಲ ಅಂತ ನಾನು ಮುಂದೆ ಬಂದಿರೋ ಟೈಮಲ್ಲಿ ಮೊದಲು ನನಗೆ ಕಣ್ಣಿಗೆ ಕಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳು. ಆ ಒಂದು ಟೈಮಲ್ಲಿ ಈಗ ಒಂದು 4-5 ವರ್ಷದ ಟೈಮಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಇದೆ ಅಂತ ನಾನು ಪೇಪರಲ್ಲಿ ಕಂಡಿದ್ದೆ. ಅದಕ್ಕೆ ಮುಖ್ಯ ಕಾರಣಗಳು ಏನಂತಂದ್ಬಿಟ್ಟು ನಾನು ಶಾಲಾ ಶಿಕ್ಷಕರನ್ನು ವಿವರಿಸಿ ಕೇಳಿದಾಗ ತುಂಬ ಜನ ಈಗ ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು, ಖಾಸಗೀಕರಣಕ್ಕೆ ಮಾರು ಹೋಗ್ಬಿಟ್ಟು ಇದು ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳನ್ನ ಕಳಿಸ್ತಿದ್ದಾರೆ, ಕನ್ನಡ ಶಾಲೆಗೆ ಮಕ್ಕಳು ಬರ್ತಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಶಿಕ್ಷಕರೇ ಇದ್ದಾಗ ನಾನು ಪಾಲಕರ ಹತ್ರ ಹೋಗ್ಬಿಟ್ಟು ಕೇಳಿದೆ, ನಿಮ್ಮ ವಿಫಲತೆಗೆ ಏನು ಕಾರಣ, ಈ ಥರ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇಲ್ಲ, ನೀವು ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ತಾ ಇಲ್ಲ, ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ರು ನೀವು ಯಾಕೆ ಬಳಸ್ಕೊತಾ ಇಲ್ಲ ಅಂತ. ಇಲ್ಲಮ್ಮ, ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಳಪೆ ಕಾಮಗಾರಿ ಇರುತ್ತೆ, ಶಾಲೆಯಲ್ಲಿ ಶೌಚಾಲಯಗಳಿರಲ್ಲ, ಉತ್ತಮ ಟೀಚರ್ಸ್ಗಳಿರೋದಿಲ್ಲ, ಟೀಚರ್ಸ್ ಇದ್ದರೂ ಏನು ಕಲಿಸ್ತಾರೋ ಗೊತ್ತಾಗಲ್ಲ. ಕೆಲವೊಂದು ಶಾಲೆಗಳಲ್ಲಿ ನಾನು ಕಂಡಂತೆ ಕೆಲವೊಂದು ಶಾಲೆಗಳಲ್ಲಿ ಈ ಥರ ಒಂದು ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಸರಿಯಾಗಿರಲ್ಲ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೂಡ ಸಿಗ್ತಾ ಇಲ್ಲ. ಇದರಿಂದ ಮತ್ತೆ ಇವತ್ತು ನಾಳೆ ಬಿದ್ದೋಗುವಂಥ ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ಏನು ಕಲಿಯೋದು, ನಾವಂತೂ ಕಲಿಯೋಕ್ಕಾಗಲಿಲ್ಲ, ನಾವಂತೂ ದಡ್ಡರಾದ್ವಿ, ನನ್ನ ಮಕ್ಕಳಾದ್ರೂ ಕಲ್ತ್ಬಿಟ್ಟು ಅವರು ಮುಂದೆ ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಲಿ ಅಂತ ಅಂದ್ಬಿಟ್ಟು ನಾವು ಕಳಿಸ್ತಾ ಇದ್ದೀವಿ ಅಂತ ಆ ಒಂದು ಹಳ್ಳಿ ಜನ, ಆ ಪಾಲಕರು, ಪೋಷಕರೆಲ್ಲ ನನಗೆ ಈ ವಿಷಯವನ್ನು ತಿಳಿಸಿದ್ರು. ನಾನು ಮೊದಲು ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ಮಕ್ಕಳಿಗೆ ಓದಂಥ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕಂದ್ರೆ ಮೊದಲು ಪರಿಸರ ಸ್ವಚ್ಛತೆ. ನನ್ನ ಹತ್ರ ಹಣ ಇದ್ದಿಲ್ಲ, ಆದರೆ ನನ್ನಲ್ಲಿ ಶಕ್ತಿ ಇತ್ತು, ನಾನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದಲ್ವಾ. ಹೋಗ್ಬಿಟ್ಟು ಶಾಲೆನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟಾಯ್ಲೆಟ್ ಕ್ಲೀನ್ ಮಾಡೋದು, ಶಾಲೆ ಕ್ಲೀನ್ ಮಾಡೋದು. ಅದಾದ ನಂತರ ಶಾಲೆ ಕ್ಲೀನ್ ಮಾಡಿದ್ರೆ ಮಾಸಿ ಹೋದಂಥ ಗೋಡೆಗಳನ್ನು ಕಂಡೆ. ಈ ಥರ ಗೋಡೆಗಳು ಹಾಳಾಗಿದ್ದಾವೆ, ಮಕ್ಕಳಿಗೆ ಒಂಥರ, ಯಾಕಂದರೆ ನಮ್ಮ ಪರಿಸರ ಹೇಗಿರುತ್ತೆ ಆ ಥರನೇ ನಮ್ಮ ಮೈಂಡ್ ಇರುತ್ತೆ. ನಾನು ಸ್ವಲ್ಪ ಕೈ ಸಾಲ ಮಾಡ್ಕೊಂಡ್ಬಿಟ್ಟು ಮೊದಲೇ ಶಾಲೆಯನ್ನು ನಾನು ಪ್ರಯತ್ನ ಮಾಡಿಕೊಂಡೆ. ಅಂದರೆ ನನ್ನ ಸ್ನೇಹಿತರೊಟ್ಟಿಗೆ ಸಾಲ ತಗೊಂಡು ಹೀಗೆ 1 ಶಾಲೆ 2 ಶಾಲೆ 3 ಶಾಲೆ ಅಂತ ಒಂದು 10 ಶಾಲೆಗಳನ್ನು ನಾನು ಮಾಡಿದೆ. ಅಷ್ಟೊತ್ತಿಗೆ ಜನಗಳಿಗೆಲ್ಲ ಗೊತ್ತಾದೆ. ಈಗ ನಾನು ನಿಮ್ಮ 3 ಜನಗಳಿಗೆ ನಾನು ಗೊತ್ತಿಲ್ಲ, ಎಲ್ಲಿಂದನೋ ಬಂದುಬಿಟ್ಟು ನಿಮ್ಮ 3 ಶಾಲೆಗೆ ನಾನು ಬಣ್ಣ ಬೆಳಿತೀನಿ, ನೀವು ನನಗೆ ದುಡ್ಡು ಕೊಡಿ ಅಂತಂದರೆ ನೀವು ಕೊಡಲ್ಲ, ಯಾರಂತಾನೆ ಗೊತ್ತಿರಲ್ಲ. ಈಗ ಸುಮಾರು ಜನ ಈಗ NGO ಥ್ರೋಲಿ ಅಮ್ಮ, ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಯಾರ್ಯಾರು ಈ ಶಾಲೆಗೆ ಹಣವನ್ನು ಕೊಟ್ಬಿಟ್ಟು ಈ ಶಾಲೆ ಇಷ್ಟು ಸೌಂದರ್ಯೀಕರಣಕ್ಕೆ ಕಾರಣ ಆಗಿದ್ದೀರಲ್ಲ, ಈ ಶಾಲೆ ಫೋಟೋಗಳನ್ನ ಹಾಕೊಂಡು ನನಗೆ ಯಾವುದೇ NGO ಇಲ್ಲ, ನನಗೆ ಯಾವುದು ಪ್ರತಿಷ್ಠಾನ ಟ್ರಸ್ಟ್ ಅಂತ ಯಾವುದೂ ಇಲ್ಲ. ಈಗ ಈ ಹುಡುಗಿ ಇಲ್ಲಿ ಫೋಟೋಗಳನ್ನು, ಇಲ್ಲಿ ಕೆಲಸ ಮಾಡಿ ಫೋಟೋಗಳನ್ನು ತಗೊಂಡು ಎಲ್ಲೋ ಫಂಡ್ ರೈಸ್ ಮಾಡ್ಕೊಡ್ತಾಳೆ ಅನ್ನೋಕ್ಕೆ ಅದೆಲ್ಲ ಇಲ್ಲ. ನಾವು ಫ್ರೀ ಆಫ್ ಕಾಸ್ಟಲ್ಲಿ ಕೆಲಸ ಮಾಡ್ತಿದ್ದೀವಿ, ಹೋಗ್ತಿದ್ದೀವಿ. ಈ ಶಾಲೆಗೆ ದೇಣಿಗೆ ನೀಡಿದಂಥ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ವಿಶೇಷವಾಗಿ ನಾನು ಈ ಶಾಲೆಯಲ್ಲಿ ಏನು ಕೆಲಸ ಮಾಡಿಲ್ಲ, ನನ್ನ ತಂಡ ಕೆಲಸ ಮಾಡಿರೋದು. ನನಗೆ ಅನಾರೋಗ್ಯ ಕಾರಣದಿಂದ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಇದೇ ಶಾಲೆಗೋಸ್ಕರ ನಾನು ಊರು ತಿರುಗಿ ಒಂದಿಷ್ಟು ಶಾಲೆಯಲ್ಲಿ ವಾಶ್ರೂಮ್ಸ್ ಎಲ್ಲ ಇರೋಲ್ಲ ಅಂದ್ಬಿಟ್ಟು ಊಟ ತಿಂಡಿ ಬಿಟ್ಬಿಟ್ಟೆ, ನೀರು ಕೂಡ ಕುಡಿಯೋದು ಬಿಟ್ಬಿಟ್ಟೆ. ಅದರಿಂದ ನನಗೆ ಹೋಗಿ ಅಷ್ಟಕ್ಕಾಗಿ
ಲೋ ಬಿ ಪಿ ಆಗಿಬಿಡ್ತು. ನಾನು ತುಂಬ ಸಫರ್ ಆಗಿಬಿಟ್ಟೆ, ವೀಕ್ ಆಗಿಬಿಟ್ಟೆ. ಆದರೂ ಕೂಡ ನಾನು ಎದೆಗುಂದಿದ್ರು ನನ್ನ ತಂಡ ನನಗೆ ಶಕ್ತಿ ಕೊಡ್ತಾ ಅವರೆಲ್ಲ ನೀನು ಇಲ್ಲದೇ ಇದ್ರು ನಾನು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು. ನೋಡಿ, ನಾನಿಲ್ಲ ಅಂದ್ರೂ ನಾಯಕನಿಲ್ಲದ ಸಮಾಜ ನಿರ್ಮಾಣ ಆಗ್ಬೇಕು ಅನ್ನೋದು ನನ್ನ ಕನಸು. ನೋಡಿ, ನಾಯಕನಿಲ್ಲದ ಒಂದು ಸಮಾಜ ನಿರ್ಮಾಣ ಆಗಿದೆ ನನಗೆ ನನ್ನ ತಂಡ ಕಾರಣ. ಯಾಕಂದರೆ ಸುಮಾರು ಸರ್ ಹೇಳ್ತಾ ಇದ್ರು ಬರೀ ಅನು ಅಂತಂದ್ಬಿಟ್ಟು. ಏನೂ ಇಲ್ಲ, ಅನು ಏನನ್ನೋದನ್ನು ನನ್ನ ತಂಡ ತಿಳಿಸ್ಕೊಡ್ತೀನಿ. ಪ್ರತಿ ಸಾರಿ ನನಗೆ ಸನ್ಮಾನಗಳಾದಾಗ ನಾನು ವೇದಿಕೆ ಮೇಲೆ ಹೋದಾಗ ನನಗೆ ಒಬ್ಬಳಿಗೆ ಖುಷಿಯಾಗಿದೆ, ನನ್ನ ತಂದೆ ತಾಯಿ ಖುಷಿ ಪಡ್ತಾರೆ, ನನ್ನ ಕುಟುಂಬ ಸಹ ಖುಷಿ ಪಡ್ತಾರೆ. ಆದರೆ ಕೆಲಸ ಕಾರ್ಯ ಮಾಡೋರು, ಒಬ್ಬ ವ್ಯಕ್ತಿ ಬೆಳಿಬೇಕಂತಂದರೆ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಒಬ್ಬ ಕೂಲಿ ಕಾರ್ಮಿಕನವರೆಗೂ ಒಂದು ಶ್ರಮ ಇರುತ್ತೆ. ಆದರೆ ಬಿಡಪ್ ತಗೊಳ್ಳೋದು ಯಾರು? ನಮ್ಮಂಥ ನಾಯಕರು. ಆ ಒಂದು ಸಮಾಜ ನಿರ್ಮಾಣ ಆಗಬಾರ್ದು ಅಂದ್ಬಿಟ್ಟು ನನ್ನ ತಂಡದ ಸಹಕಾರದಿಂದ ನಾನು ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ. ಅವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಇಷ್ಟೆಲ್ಲ ಶ್ರಮ ವಹಿಸ್ತಾರೆ. ಅದರಿಂದ ನಾನು ವೇದಿಕೆಗಳನ್ನು ಅಲಂಕರಿಸಲ್ಲ. ಯಾಕಂದರೆ ಸುಮಾರು ಜನ ಎಲ್ಲೋ ಒಂದು ಕಡೆ ವೇದಿಕೆಗಳಂದರೆ ಕೇವಲ ನಮ್ಮಂಥವ್ರು ಮಾತ್ರ, ಬೆಳೆದವ್ರು ಮಾತ್ರ ಕರೀತಾರೆ. ಆದರೆ ನಮ್ಮ ತಂಡ ಸದಸ್ಯರನ್ನ ಒಬ್ಬೊಬ್ಬರನ್ನ ಕೂರಿಸ್ಬೋದಲ್ಲ, ಅವ್ರಿಗೊಂದು ಅವಕಾಶ ಕೊಡಬೇಕಲ್ಲ, ಅದು ಸಿಗಲ್ಲ. ಅದು ನನಗೆ ತುಂಬ ಬೇಜಾರು. ನಾನು ಸುಮಾರು ಕಡೆ ನನ್ನ ವೇದಿಕೆಗಳಿಗೆ ಯಾಕೆ ಹೋಗಲ್ಲ, ಸನ್ಮಾನಗಳನ್ನು ಯಾಕೆ ಸ್ವೀಕರಿಸಲ್ಲ ಅಂದರೆ ನನ್ನ ತಂಡಕ್ಕೆ ಸಿಗದಿರೋ ಒಂದು ಮರ್ಯಾದೆ ನನಗೆ ಯಾಕೆ ಅಂತ. ಪ್ರತಿ ಸಾರಿ ನನ್ನ ತಂದೆ ತಾಯಿ ಖುಷಿ ಪಡಬೇಕಾ? ನನ್ನ ತಂದೆ ತಾಯಿಗೂ ಇನ್ನು ನನ್ನ ಅಕ್ಕ ಅನ್ನೋ ಒಂದು ಹೆಸರು ಬೆಳೆದಿರೋದ್ರಿಂದ ಅವ್ರಿಗೊಂದು ಖುಷಿ ಇರುತ್ತೆ, ಹೆಮ್ಮೆ ಇರುತ್ತೆ. ಆದರೆ ನನ್ನಿಂದ ಬಂದ್ಬಿಟ್ಟು ಇಷ್ಟೆಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಿದ್ರಲ್ಲ, ಅವ್ರ ತಂದೆ ತಾಯಿಗೆ ಏನು ಹುಡುಗರು ಅಂತ. ಅದಕ್ಕೆ ನಮ್ಮ ನಾಯಕನಿಲ್ಲದ ಒಂದು ಸಮಾಜ ನಿರ್ಮಾಣ ಆಗಬೇಕು, ಪ್ರತಿಯೊಬ್ಬರು ನಾಯಕ ಆಗಬೇಕು, ಪ್ರತಿಯೊಬ್ಬರು ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾನು ಸುಮಾರು ಈಗ 6 ವರ್ಷ ಆಯಿತು ಕನ್ನಡ ಶಾಲೆ ವಿಷಯ ಅಭಿಯಾನಕ್ಕೆ ಬಂದು. ಸುಮಾರು 23 ಜಿಲ್ಲೆಗಳನ್ನು ನಾನು ಸಂಚರಿಸಿದ್ದೀನಿ. ನಮಗೆ ಈ ಶಾಲೆ ಆ ಶಾಲೆ ಅಂತೆಲ್ಲ ಎಲ್ಲಿ ಕರೆ ಬರುತ್ತೆ ಅಲ್ಲಿ ಹೋಗ್ತಾ ಇರ್ತೀನಿ. ಈ ಶಾಲೆ ನಮಗೆ ಲೆಕ್ಕದಲ್ಲಿ ಇದ್ದಿಲ್ಲ. ಅಂದರೆ ಸುಮಾರು ಶಾಲೆಗಳು ಬೆನ್ನಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬಂದುಬಿಟ್ಟಿದೆ. ಅಂದರೆ ಹೆಂಗಂದರೆ ಬಣ್ಣ ಬೆಳೆಯೋರು ಅಂದರೆ ನಮ್ಮ ಶಾಲೆ ಕರ್ಸೋಣ, ನಿಮ್ಮ ಶಾಲೆ ಕರ್ಸೋಣ, ಪಾಪ ದುಡ್ಡು ತಗೊಳ್ಳಲ್ಲ, ಏನಿಲ್ಲ, ಬೆಳೀತಾರೆ, ಓದ್ತಾರೆ ಅಂತ. ಆದ್ರೂ ಕರೆಸ್ಕೋತಾರೆ, ಕೆಲವು ಸಾಮಾಜಿಕ ಮನೋಭಾವದಿಂದನೂ ಕರೆಸ್ಕೋತಾರೆ ನಮ್ಮನ್ನು. ಈ ಶಾಲೆಗೆ ನಾವು ರಮೇಶ್ ಸರ್ ಶಾಲೆ ಮಾಡಿರುವಾಗ ಕಕ್ಕೂರು ಶಾಲೆನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಈ ಶಾಲೆಯ ಸೌಂದರ್ಯೀಕರಣಕ್ಕೆ ಅವ್ರು ಕಾರಣರಾಗಿದ್ದಾರೆ. ನಮ್ಮ ಜೊತೆ ಸತತ ಕಾಂಟ್ಯಾಕ್ಟಲ್ಲಿದ್ದಾರೆ, ನಮಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ. ಅವ್ರಿಗೆ ನಾನು ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ ಸರ್. ಮತ್ತು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ನಮ್ಮ ಉದ್ದೇಶ ಏನಂದರೆ, ನಾನು ತುಂಬ ಆಯಾಮಗಳನ್ನು ಯೋಜನೆಗಳನ್ನು ಇಟ್ಕೊಂಡು ಈ ಒಂದು ರಂಗಕ್ಕೆ ಬಂದಿರೋದು. ಕೇವಲ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯೋದ್ರಿಂದ ಏನು ಮಕ್ಕಳು ಬಂದುಬಿಡ್ತಾರಾ, ಇದರಿಂದ ಅಭಿವೃದ್ಧಿ ಆಗಿಬಿಡುತ್ತೆ ಅಂತ ನನಗೆ ಸುಮಾರು ಜನ ಕ್ವಶನ್ ಮಾಡ್ತಾರೆ. ಯಾಕಂದರೆ ನನ್ನಿಂದ ಏನು ಸಾಮರ್ಥ್ಯ ಇದೆ ಅದನ್ನು ಮೊದಲು ಬೇಸಿಕ್ ನೀಡ್ ಏನು ಬೇಕೋ ಅದನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾರು ಧನಿಕರಿದ್ದೀರಾ ಅವರು ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ ಒದಗಿಸ್ಕೊಡಿ, ಲ್ಯಾಬಿ ಒದಗಿಸ್ಕೊಡಿ, ನಮ್ಮ ಶಾಲೆಗೆ ಬೇಕಾಗಿರುವಂಥ ಆಟೋಪಕರಣ ಪೀಠೋಪಕರಣಗಳನ್ನ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಾನೊಂದು ಹೆಣ್ಣು, ನನ್ನಿಂದ ಏನಾಗುತ್ತೆ ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಎಷ್ಟೋ ಶಾಲೆಗಳಿಗೆ ಆಟೋಪಕರಣ ಇಲ್ಲ, ಪೀಠೋಪಕರಣ ಇಲ್ಲ ಸರ್. ಮತ್ತೆ ಮುಂದಿನ ದಿನಗಳಲ್ಲಿ ಈ ಶಾಲೆಯ ದಾಖಲಾತಿ ಹೆಚ್ಚಾಗಬೇಕು ಸರ್. ಅದಕ್ಕೆ ನೀವು ತುಂಬ ಶ್ರಮ ವಹಿಸಬೇಕು. ಇದು ನನ್ನ ವಿನಯಪೂರ್ವಕ ವಿನಂತಿ. ಯಾಕಂದರೆ ನಾವು ಸುಮ್ಮನೆ ಬಂದು ಒಂದೆರಡು ಫೋಟೋ ತಗೊಂಡು ಅಲ್ಲೊಂದಿಷ್ಟು ಬಿಲ್ಡಪ್ ತೊಗೊಂಡು ಒಂದೆರಡು ಒಳ್ಳೆ ಮಾತು ಅದೆಲ್ಲ. ನನಗೆ ಬೆಳವಣಿಗೆ ಆಗಬೇಕು, ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ನಾನು ಇದರಿಂದ ಯಾವುದೋ ರಾಜಕೀಯ ಹೋಗ್ಬಿಟ್ಟು ದೊಡ್ಡದಾಗಿ ಬೆಳೆದು ಏನೋ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿಲ್ಲ. ನಾನು ಪರ್ಸ್ನಲಾಗಿ ಪ್ರವೃತ್ತಿ ಹೊಂದಬೇಕಂತೂ ನಾನು ಈ ಒಂದು ಕೆಲಸಕ್ಕೆ ನಾನು ಜಾಯ್ನ್ ಆಗಿಲ್ಲ. ನಾನು ಬಂದಿರೋದು ಸಮಾಜದಲ್ಲಿ ದುಡಿತಾ ಇದೆ. ಹಳ್ಳಿಗಳಲ್ಲಿ ಅಪ್ಪ ಅಮ್ಮಂದಿರು ಎಷ್ಟೆಲ್ಲ ಕಷ್ಟಪಡ್ತೀವಿ. ಈಗ ನೋಡಿ, ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತೀವಿ. ನಾವು ಎಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ದುಡಿತೀವಿ. ಆದರೆ ನನ್ನ ತಂದೆ ತಾಯಿಯಂದರು ಇಲ್ಲಿ ತಂದೆ ತಾಯಿಯಂದರು ಏನಿದ್ದಾರೆ, ಅವರು ಬಿಸಿಲಲ್ಲಿ ಕೆಲಸ ಮಾಡಿಬಿಟ್ಟು ಕಷ್ಟಪಡ್ತಾರೆ. ಅಂಥವ್ರಿಗೋಸ್ಕರ ನಾವು ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಿ ಅಪ್ಪ ಅಮ್ಮ ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಭಾವನೆಗಳಿರ್ತವೆ. ಈಗ ಪ್ರೈವೇಟ್ ಶಾಲೆಯಲ್ಲಿ ಓದೋ ಮಕ್ಕಳಿಗೂ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದೋ ಮಕ್ಕಳಿಗೂ ಒಂದಿಷ್ಟು ವೇರಿಯೇಷನ್ ಇರುತ್ತೆ. ಹೆಂಗಂದರೆ ಹಾಗಂತ ನಾನು ಶ್ರೀಮಂತ ವರ್ಗದ ಜನರನ್ನು ನಾನು ದೂಷಿಸ್ತಿಲ್ಲ. ಅವರು ಚೆನ್ನಾಗಿ ಅವರು ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೆ ಅವರು ದುಡ್ಕೊಂಡು ಅವರು ಚೆನ್ನಾಗಿ ಬೆಳೆದಿರ್ತಾರೆ. ಈಗ ಒಂದು ಹುಡುಗಿನ ಇಲ್ಲ ಒಂದು ಹುಡುಗನ ಇಟ್ಕೊಂಡು ಈಗ ಒಬ್ಬ ಬಡವ ಮತ್ತು ಒಬ್ಬ ಶ್ರೀಮಂತನ ಮಗ ಒಂದೇ ಶಾಲೆಗೆ ನಾವು ಹಾಕ್ಬಿಟ್ಟಿವಿ. ಆಮೇಲೆ ಏನಾಯ್ತು, ನಮ್ಮ ಮನೇಲಿ ಓದ್ತಕ್ಕಂಥ ಹುಡುಗ ಆ ಶ್ರೀಮಂತನ ಮಗ ಏನಂತ ಅವ್ರು ಚೆನ್ನಾಗಿರೋ ಬ್ಯಾಗು ಬಟ್ಟೆನೆಲ್ಲ ಕೊಡಿಸ್ತಿರ್ತಾರೆ. ಆದ್ರೆ ನಮ್ಮ ಮಕ್ಳು ಏನು ಅನ್ಕೊಂತಿರ್ತಾರೆ, ನಾನು ಇವ್ರು ಹೊಟ್ಟೆಗೆ ಇಟ್ಬಿಟ್ಟೆ ತಪ್ಪು ಮಾಡ್ಬಿಟ್ಟ, ಅವರಪ್ಪ ನೋಡು ಇಷ್ಟು ಒಳ್ಳೆ ಬಟ್ಟೆ ತಂದು ಕೊಡ್ತೇನೆ, ಇಷ್ಟು ಒಳ್ಳೆ ಬ್ಯಾಗು, ಇಷ್ಟು ಚೆನ್ನಾಗಿದೆ, ಇಷ್ಟು ಒಳ್ಳೆ ಬೈಕ್ ಇದೆ, ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಮಕ್ಕಳುಗಳಲ್ಲಿ ಭಾವನೆಗಳೇ ಬರಲ್ಲ. ತಂದೆ ತಾಯಿ ಮುಂದೆ ಹೋಗಿ ಅವರಪ್ಪ ಅದು ಕೊಡಿಸಿದ್ರೆ ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಖಾಸಗಿ ಶಾಲೆಗಳನ್ನು, ನಾನು ಶ್ರೀಮಂತ ವರ್ಗದ ಜನಗಳನ್ನು ನಾನು ದೂಷಿಸ್ತಾ ಇಲ್ಲ. ಅಂದರೆ ನಮಗಾಗಿ ಅಂತಲೇ ನಮ್ಮ ಕನ್ನಡ ಶಾಲೆಗಳು ನಿರ್ಗತಿಕರಿಗೆ, ಬಡ ಮಕ್ಕಳಿಗೆ ಅಂತಂದ್ಬಿಟ್ಟು ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಿದೆ ಆ ಶಾಲೆಯಲ್ಲಿ ನಾವು ಸಮಪಾಲ ಕಲ್ತ್ರೆ ನಮ್ಗೆ ಯಾವುದೇ ಭಾವನೆಗಳಿರಲ್ಲ. ನಾವು ನಮ್ಮ ತಂದೆ ತಾಯಿ ನೋಡ್ಕೊತೀವಿ, ಕಷ್ಟ ಕಾರ್ಪಣ್ಯಗಳನ್ನು ಕಂಡಿರ್ತೀವಿ. ಈ ಸಡನ್ ಆಗಿ ನಾವು ನಾರ್ಮಲ್ ಆಗಿರೋ ಜನಗಳು ಶ್ರೀಮಂತ ವರ್ಗದ ಜನಗಳ ಜೊತೆ ಬೆರೆಯೋಕೆ ಹೋದಾಗ
ಅವ್ರ ಒಂದು ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿಗೆ ವೇರಿಯೇಷನ್ ಇರುತ್ತೆ. ಆವಾಗ ನಮ್ಮಲ್ಲಿ ಭಾವನೆಗಳು ಹೋಗ್ಬಿಡುತ್ತೆ. ಈ ಸುಮಾರು ಜನ ಶ್ರೀಮಂತ ವರ್ಗದವರು ಮಕ್ಕಳು ಏನಿದ್ದಾರೆ ಅವ್ರ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆಲ್ಲ ಕಳಿಸಿಲ್ಲ. ನಮ್ಮಂತ ಮಿಡ್ಲ್ ಕ್ಲಾಸ್ ಏನಿದೆ ಅವ್ರಿಗೆ ಕಳಿಸಿದೆ. ಯಾಕಂದ್ರೆ ಅಲ್ಲಿ ವೇರಿಯೇಷನ್ ಆಗಿರುತ್ತೆ. ಅಪ್ಪ ಅಮ್ಮ ಕಷ್ಟಪಟ್ಬಿಟ್ಟು ನಾವು ಓದಿಲ್ಲ, ನನ್ನ ಮಕ್ಕಳಾಗಲಿ ಖಾಸಗಿ ಶಾಲೆಗಳಿಗೆ ಚೆನ್ನಾಗಿ ಓದಿ ಅಂತ ಅಂದ್ಬಿಟ್ಟು ಕಳಿಸ್ಬಿಡೋದು. ಇವರು ಆ ಕಡೆ ಜನಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವ್ರು ಹೆಂಗೆಂಗೋ ಬದುಕಂತ ಎಂಟಿ ಮಾತು ಕೇಳ್ಕೊಂಡ್ಬಿಟ್ಟು ಅಪ್ಪ ಅಮ್ಮನ ಕಳಿಸ್ಬಿಡ್ತಾರೆ. ಇವ್ರು ಶ್ರೀಮಂತ ಜನಗಳು ಯಾರು ಕೂಡ ಅಪ್ಪ ಅಮ್ಮನ ವೃದ್ಧಾಶ್ರಮಗಳಿಗೆಲ್ಲ ಕಳ್ಸಲ್ಲ. ಅನಾಥಾಶ್ರಮಗಳು ವೃದ್ಧಾಶ್ರಮಗಳಿಗೆ ಕಳ್ಸೋದು ಯಾರು? ನಮ್ಮಂತ ಮಧ್ಯಮ ವರ್ಗದಲ್ಲ. ಇಲ್ಲೇ ಶಿಕ್ಷಣದಲ್ಲಿನೇ ನಾವು ತಿಳ್ಕೊಳ್ಳೋದ್ರಲ್ಲಿನೇ ವೇರಿಯೇಷನ್ ಆದಾಗಲೇ ಇದರ ಒಂದಿಷ್ಟು ಸಮಾಜದಲ್ಲಿ ಘಟನೆಗಳು ನಡೆಯೋಕ್ಕೆ ಸಾಧ್ಯವಾಗುತ್ತೆ. ಅದೆಲ್ಲ ದುಡಿತಗಳನ್ನು ಇಟ್ಕೊಂಡ್ಬಿಟ್ಟು ನನ್ನ ಸಮಾಜ ಸೇವೆಗೆ ನಾನು ಬಂದಿದ್ದೀನಿ. ಇದಕ್ಕೆಲ್ಲ ನನಗೆ ಧೈರ್ಯ ಸ್ಫೂರ್ತಿ ಅಂತಾರೆ ನನ್ನ ತಂಡನೇ. ನನಗೆ ಅವರು ಯೋಧರಿದ್ದಂಗೆ. ನಾನು 100 ಶಾಲೆನೇ ಇವತ್ತು ಮಾಡಿದ್ದೀನಿ. ಒಂದೆರಡು ಮಾತಾಡಿದೆ, ಏನೋ ಒಂದೆರಡು ಸನ್ಮಾನಗಳನ್ನು ಸ್ವೀಕರಿಸಿದೆ, ಅದು ಮುಗ್ದೈತಂತಲ್ಲ. ನೆಕ್ಸ್ಟ್ ಶಾಲೆಗಳಿಗೆ ಜನ ಬರಬೇಕು, ಮಕ್ಕಳು ಬರಬೇಕು, ಮಕ್ಕಳು ಕಲಿಬೇಕು, ಉತ್ತಮ ಶಿಕ್ಷಣ ಸಿಗಬೇಕು, ಸರ್ಕಾರದಿಂದ ಅನುದಾನ ಬರಬೇಕು. ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಮುಂದೆ ನಾನು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ಕೂಡ ನಾನು ಕೈಗೊಳ್ತಾ ಇದ್ದೀನಿ. ಅಂದರೆ ಸರ್ಕಾರಿ ಶಾಲೆಗಳಿಗೆ ಇದು ಹೆಚ್ಚಿನ ಅನುದಾನ ಬರಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಮತ್ತು ಕಳಪೆ ಕಾಮಗಾರಿ ಸಾರ್ವಜನಿಕ ಪ್ರದೇಶಗಳು ಏನಿದ್ದಾವೆ ಆಸ್ಪತ್ರೆಯಿಂದ ಹಿಡಿದು ಎಲ್ಲೂ ಕೂಡ ಕ್ವಾಲಿಟಿ ಇಲ್ಲ, ಯಾವುದು ಕೂಡ ಕ್ವಾಲಿಟಿ ಇಲ್ಲ. ಅದೆಲ್ಲ ಕ್ವಾಲಿಟಿ ಸಿಗಬೇಕು. ಯಾಕಂದರೆ ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ, ಮುಂದುವರಿತದ ದೇಶ ಅಂತಂದ್ಬಿಟ್ಟು ಹೇಳ್ತೀರ, ಅಭಿವೃದ್ಧಿ ಹೊಂದುತ್ತಿದೆ ಅಂತಾರೆ. ಏನೂ ಇಲ್ಲ. ನಾವೇನಾದ್ರು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ನಾವು ದೇಶದ್ರೋಹಿಗಳಾಗಬೇಕು. ಆದರೆ ನಾವು ಪ್ರಗತಿ ಪಥದಲ್ಲಿ ಏನು ಬೇಕು, ನಾವು ಪ್ರಗತಿ ಪಥದಲ್ಲಿ ಸಾಗಿದೆ ಅದನ್ನು ನಾವು ಮುಂದುವರಿಸ್ಬೇಕು, ಅದನ್ನು ನಾವು ಮಾಡಬೇಕು. ಎಲ್ಲರೂ ನಾವು ಮಾನವರಾಗಿರ್ಬೇಕು, ಮಾನವತಾವಾದಿಗಳಾಗಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಸೌಹಾರ್ದತೆಯಿಂದ ನಾವು ಬದುಕಬೇಕು, ಅಷ್ಟೇ ನನ್ನ ಆಸೆ. ಧನ್ಯವಾದ ಎಲ್ಲರಿಗೂ. ಮತ್ತೊಮ್ಮೆ ಮಗದೊಮ್ಮೆ ಶಾಲಾ ಶಿಕ್ಷಕರಿಗೂ ಮತ್ತು ಊರಿನ ಜನಗಳೆಲ್ಲ ನನ್ನ ತಂಡದವರಿಗೆ ಊಟ ಕೊಟ್ಟಿದ್ದೀರಾ. ನಿಮ್ಮ ಊರಿನ ಋಣದಲ್ಲಿದ್ದೀವಿ ನಾವು. ದಯವಿಟ್ಟು ಮಕ್ಕಳೇ ಇನ್ನೊಂದು, ನಿಮ್ಮೂರು ಶಾಲೆ ಎಷ್ಟು ಚೆನ್ನಾಗಾಗಿದೆ. ಇಲ್ಲಿ ಕೇಳಿ ಅದು ಗೋಡೆ ಮೇಲೆ ಗೀಚೋದಾಗಿರ್ಬೋದು, ಬರೆಯೋದಾಗಿರ್ಬೋದು ಮಾಡಬೇಡಿ ಅಂತ. ಬರಿಬೇಕಂದ್ರೆ ನೋಟ್ಬುಕ್ಕಲ್ಲಿ ಬರೀರಿ, ಮತ್ತು ಬೋರ್ಡ್ ಮೇಲೆ ಬರೀರಿ. ಈ ಥರ ಗೋಡೆಗಳಲ್ಲೆಲ್ಲ ಬರಿಬೇಡಿ. ಅಲ್ಲಿ ಧ್ವಜ ಸ್ತಂಭದ ಕಲರ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಕಾಲು ಇಟ್ಕೊಂಡೆಲ್ಲ ನಿಲ್ಬೇಡಿ, ಗಲೀಜೆಲ್ಲ ಮಾಡಬೇಡಿ. ನಿಮ್ಮ ಶಾಲೆ ಸ್ವಚ್ಛತೆ ನಿಮ್ಮ ಕೈಯಲ್ಲಿದೆ. ನಾನು ಅಂದ್ಕೊಂಡಾಗ ಇಲ್ಲಿ ಹಳೆ ವಿದ್ಯಾರ್ಥಿಗಳೇನು ಬಂದಿಲ್ಲಿ ಆ ಕಡೆ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಮಾಡಲ್ಲ ಅನ್ಕೋತೀನಿ. ಯಾಕಂದರೆ ಶಾಲೆ ಸ್ವಚ್ಛವಾಗಿದೆ. ಒಂಚೂರು ಟಾಯ್ಲೆಟ್ ಚಿಕ್ಕ ಪುಟ್ಟ ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಸಾಕು. ಧನ್ಯವಾದ.